ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ. ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇನೆ. ಅದೇ ಆಗ್ತದೆ ನೋಡಿ, ನೋಡ್ತಾ ಇರಿ. ನವಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, BJPನಲ್ಲೂ ಇದೆ ರೀ. BJPನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ. ವಿಜಯೇಂದ್ರ ಅವರ ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೇ ಇದೆ. ಅವರಲ್ಲೂ ಕೂಡ ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರಾ? BJPಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ, JDSಗೆ ದೇವೇಗೌಡ ಅನಿವಾರ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಇದು ದೇಶದ ಜನಕ್ಕೆ ಗೊತ್ತಿರೋದು, ನಾನು ಹೇಳೋ ಅಂಥದ್ದಲ್ಲ. ಅದರಿಂದ ಓಟು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡರುಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ನವರು ಕೂಡ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಲಿಲ್ಲ ಅಂತೇಳಿದ್ರೆ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಲಿಕ್ಕೆ ತಯಾರಿರ್ಬೇಕು ಅಷ್ಟೇ.